ಮೇಕೆದಾಟು ವಿಚಾರದಲ್ಲಿ ಅಣೆಕಟ್ಟು ಮಾಡ್ತಾ ಇರೋದು ಕುಡಿಯೋ ನೀರಿನ ವಿಚಾರಕ್ಕೆ, ರಾಜ್ಯದ ಕುಡಿಯೋ ನೀರಿನ ಬರಪೀಡಿತವನ್ನ ತೀರ್ಸೋದಿಕ್ಕೆ. ಇಲ್ಲೇನು ಯಾವ ಪಕ್ಷದ ಹಿತಾಸಕ್ತಿ ಏನು ಮಾಡ್ತಾ ಇಲ್ಲ. ಈಗ ಕೇಂದ್ರದಲ್ಲಿರೋದು ಬಿಜೆಪಿ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರನ ನೋಡ್ಕೊಂಡು ಈಗೇನಾರ ಮೇಕೆದಾಟು ವಿಚಾರಕ್ಕೆ ಕೇಂದ್ರ ಸರ್ಕಾರದವರು ಗ್ರೀನ್ ಸಿಗ್ನಲ್ ಕೊಟ್ರೆ ಕಾಂಗ್ರೆಸ್ಗೆ ಒಳ್ಳೆ ಹೆಸರು ಬಂದ್ಬಿಡುತ್ತೆ ಅಂತ ಬಿಜೆಪಿ ಅವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ತಾರತಮ್ಯ ಮಾಡೋದೇ ಬೇಡ. ಯಾಕೆ ಅಂತಂದ್ರೆ ಈ ರಾಜ್ಯದ ಜನಗಳನ್ನ ಹಿತನ ಕಾಪಾಡೋದ್ರಲ್ಲಿ ಬಿಜೆಪಿ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಜೆಡಿಎಸ್ ಆಗ್ಬೋದು, ಮೂರು ಪಕ್ಷಗಳು ಜೊತೆಗೂಡಿ ಒಂದಾಗಿ ರಾಜ್ಯದ ಜನತೆ ಪರವಾಗಿ ಕೆಲಸ ಮಾಡಬೇಕು. ಜೊತೆಗೇನು ಮೇಕೆದಾಟು ಚಾಲನೆಗೆ ಕೇಂದ್ರ ಸರ್ಕಾರದಿಂದ ಚಾಲನೆ ಕೊಡಿಸಿದ್ರೆ ಬಿಜೆಪಿಯವರು ಆ ಒಂದು ಬೆನಿಫಿಟ್ ಕೂಡ ಬಿಜೆಪಿಯವ್ರಿಗೂ ಸ್ಮರಿಸ್ತಾರೆ ಜನ. ಈ ರಾಜ್ಯದ ಜನತೆಗೆ ಮೇಕೆದಾಟು ಒಂದಾದ್ರೆ ಎಷ್ಟೋ ಹಳ್ಳಿಗಳಿಗೆ ಕುಡಿಯೋ ನೀರು ಮತ್ತೆ ಪಂಪ್ಸೆಟ್ಗಳಿಗೆ ನೀರು ತುಂಬಾ ಉತ್ಪತ್ತಿ ಆಗೋದು ಜಾಸ್ತಿ ಆಗುತ್ತೆ. ಈ ರಾಜ್ಯದ ರೈತರ ಮುಖದಲ್ಲಿ ಸಂತಸ ಬರುತ್ತದೆ. ಜೊತೆಗೆ ಯಾವುದೇ ಒಂದು ಸರ್ಕಾರ ಆಗ್ಲಿ ನೆನೀತಾರೆ ಹೊರತು ಅದೇ ಸರ್ಕಾರಕ್ಕೆ ಮಣೆ ಹಾಕಕ್ಕೆ ಹೋಗೋದಿಲ್ಲ ಜನಗಳು. ಸುಪ್ರೀಂ ಕೋರ್ಟ್ ನಲ್ಲಿ ತಮಿಳುನಾಡಿನ ಅರ್ಜಿನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ, ತಿರಸ್ಕಾರ ಮಾಡಿದೆ. ಅದರಿಂದ ಯಾವ ರೀತಿ ಕರ್ನಾಟಕಕ್ಕೆ ಒಳ್ಳೇದಾಗ್ಬೋದು? ಸರ್ವೋಚ್ಚ ನ್ಯಾಯಾಲಯ ಇವತ್ತೇನು ತಮಿಳುನಾಡು ಸರ್ಕಾರದ ಅರ್ಜಿಯನ್ನು ವಜಾ ಮಾಡಿದೆ, ಅದಕ್ಕೆ ನಮ್ಮ ಕರ್ನಾಟಕದ 7 ಜೋಡಿ ಕನ್ನಡಿಗರ ಪರವಾಗಿ ಸ್ವಾಗತನ ಬಯಸ್ತೀವಿ. ಜೊತೆಗೆ ಏನಿವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಡೆಪ್ಟಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಏನವತ್ತು ಪಾದಯಾತ್ರೆ ಮಾಡಿದ್ರು ಮೇಕೆದಾಟು ವಿಚಾರನ ಎತ್ಕೊಂಡು, ಇವತ್ತು ಅವ್ರದೇ ಸರ್ಕಾರ ಇದೆ. ಜೊತೆಗೆ ಈಗೇನೋ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾ ಇದ್ರೆ ಸಂತೋಷ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣವಚನ ಸ್ವೀಕರಿಸಿದ ಬೆಳಿಗ್ಗೆನೆ ಮೇಕೆದಾಟು ವಿಚಾರದಲ್ಲಿ ತುಂಬಾ ಆಸಕ್ತಿ ವಹಿಸಿ ಈ ರಾಜ್ಯದ ಸರ್ವ ಪಕ್ಷದ ಸಭೆ ಕರೆದಿ ಮತ್ತು ಈ ರಾಜ್ಯದ ಹಲವಾರು ರೈತ ಮುಖಂಡರುಗಳನ್ನ, ಕನ್ನಡಪರ ಸಂಘಟನೆಗಳನ್ನ ಜೊತೆಗೂಡಿ ಒಂದು ತೀರ್ಮಾನವನ್ನು ಮಾಡಬೇಕು. ಮೇಕೆದಾಟು ವಿಚಾರದಲ್ಲಿ ಈ ಸರ್ಕಾರ ಕೂಡಲೇ ಕೈಗೆತ್ಕೊಂಡು ಮೇಕೆದಾಟು ಯೋಜನೆಯನ್ನ ಚಾಲನೆ ಮಾಡಿದ್ರೆ ಈ ರಾಜ್ಯದ 7 ಕೋಟಿ ಕನ್ನಡಿಗರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೈನ ಬಲಪಡಿಸೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕೆಂದ್ರೆ ಈಗಾಗಲೇ ಕಾವೇರಿ ಕಣಿವೆಯಲ್ಲಿ ನೀರಿಲ್ಲದ ತಾವೆಲ್ಲ ನೋಡ್ತಾ ಇದ್ವಿ. ಕುಡಿಯೋ ನೀರಿನ ಅಭಾವವನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಬೆಳೆಗೆ ನೀರು ಸಾಲ್ಟೇಜ್ ಅಂತೇಳಿ ಪಾಪ ಹೆಂಗ ಪುಣ್ಯಾತ್ಮರೀಗ 15 ದಿನ ಅರಿಲಿ ಕೆರೆ ಕಟ್ಟೆಗಳು ನೀರು ತುಂಬಿಸ್ಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿಗಳು ಚಲರಾಯ ಸ್ವಾಮಿ ಅವರು ನೀರನ್ನ ಬಿಡಿಸಿದ್ದಾರೆ ಅಂತ ನಾನು ನೋಡಿದೆ. ಸಂತೋಷ. ಈಗ ಕರ್ನಾಟಕದಲ್ಲಿ ಮೇಕೆದಾಟು ವಿಚಾರ ಬಂದಾಗ ಬಿಜೆಪಿಯವರು ತಮಿಳುನಾಡು ಸರ್ಕಾರಕ್ಕೆ ಒಪ್ಪಿಸಿ ಮೇಕೆದಾಟು ಯೋಜನೆಗೆ ಒಪ್ಪಿಸಿ ಅಂತ ಅಂದ್ಬಿಟ್ಟು ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರ ಹಿಡ್ಕೊಳ್ಳೋದು, ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರದ ಮೇಲೆ ನೀವು ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮನವೊಲಿಸಿ ಮೇಕೆದಾಟು ಯೋಜನೆಗೆ ಅಲ್ಲಿಂದ ಒಪ್ಪಿಗೆ ಕೊಡಿಸಿ ಅಂತ ಇವ್ರು ಹೇಳೋದು. ಸೊ ಇವ್ರು ಕಿತ್ತಾಟದಲ್ಲೇ ಮೇಕೆದಾಟು ಯೋಜನೆ ಹೀಗೆ ಮುಂದುವರಿಯುತ್ತಾ, ಈ ಯೋಜನೆಯಾಗಿಯೇ ಮುಂದುವರಿಯುತ್ತಾ ಅಥವಾ ಕಾರ್ಯಗತಕ್ಕೆ ಬರ್ತದ? ಈಗ ಸರ್ ತಾವ್ ಹೇಳ್ದಂಗೆ ಬಿಜೆಪಿ ಅವ್ರು ಕಾಂಗ್ರೆಸ್ ಮನವೊಲಿಸಿ, ಕಾಂಗ್ರೆಸ್ನವ್ರು ಬಿಜೆಪಿ ಮನವೊಲಿಸಿ ಅಂತ ಅಲ್ಲ. ಏನಾದ್ರೂ ಕಿಂಚಿತ್ ಗೌರವ ಇದ್ರೆ ಈ ರಾಜಕೀಯ ಪಕ್ಷದ ಮುಖಂಡರುಗಳಿಗೆ, ಈ ರಾಜ್ಯದ ರೈತರ ಮೇಲೆ ಹಿತ ಇದ್ರೆ, ಕಾವೇರಮ್ಮನ ಮೇಲೆ ಗೌರವ ಇಟ್ಕೊಂಡಿದ್ರೆ, ಬಿಜೆಪಿ ಇರ್ಲಿ, ಜೆಡಿಎಸ್ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಅದರ್ಸ್ ಇರ್ಲಿ, ಇವರೆಲ್ಲ ಒಗ್ಗೂಡಿ ಹೋರಾಟವನ್ನು ಮಾಡಿದ್ರೆ ನಾವು ಹೋರಾಟವನ್ನು ಯಶಸ್ವಿ ಆಗ್ತೀವಿ. ಜೊತೆಗೆ ಏನ್ ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಸದಸ್ಯರಾದಂತ ಸಂದರ್ಭದಲ್ಲಿ ದೇವೇಗೌಡರು ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟುವಂತ ವಾಗ್ದಾನ, ಈ ಋಣ ತೀರಿಸ್ಬೇಕು ಅಂತೇನೋ ಇದ್ರೆ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು ಮಂಡ್ಯ ಜಿಲ್ಲೆ ರೈತರ ಋಣವನ್ನು ತೀರಿಸ್ಬೇಕು ಅಂತಂದ್ರೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಮೋದಿ ಅವ್ರ ಜೊತೆ ಚರ್ಚೆ ಮಾಡಿ, ಅಲ್ಲಿನ ಕೇಂದ್ರ ಸಚಿವರು, ನೀರಾವರಿ ಸಚಿವರ ಜೊತೆ ಚರ್ಚೆ ಮಾಡಿ, ಮತ್ತೆ ತಮಿಳುನಾಡು ಸಂಸದರು ಅವ್ರ ಜೊತೆ ಚರ್ಚೆ ಮಾಡಿ ಕೂಡಲೇ ಒಂದು ಕಾವೇರಿ ವಿಷಯದಲ್ಲಿ ತೀರ್ಮಾನ ತಗೋಬೇಕು ಅಂತ